ಗೌರವ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರಿಗೆ ಎಲ್ಲ ಗುಣಗಳನ್ನು ಬಹಳಷ್ಟು ಭದ್ರಾಗಿ ನಡ್ಕೊಂಡಂಥವ್ರು. ಶ್ರೀ ಹಾಲಸ್ವಾಮಿ ಸಾರ್ ದಯವಿಟ್ಟು ಅಬು ಜಕಾರಿಯಾ ನಿರ್ಮಾಪಕರು, ಕನ್ನಡ ಮತ್ತು ಮಲಯಾಳಂ ಸಿನಿಮಾಗಳು ಅವರು ಬರಬೇಕು ದಯವಿಟ್ಟು. ಈ ಹಿಂದೆ ಮದಕರಿಪುರ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು. ಅದರ ಕನ್ನಡ ಸಿನಿಮಾದ ಕಥೆಯನ್ನು ಮಲಯಾಳಂಗೆ ಅವರು ತಗೊಂಡ್ರು. ಅಬು ಜಕಾರಿಯಾ ಅವರು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿ ತಗೊಂಡ್ರು ಅವರು. ದಯಮಾಡಿ ಅಬು ಜಕಾರಿಯಾ ಅವರು. ಪ್ರಕಾಶ್ ಅರಸು ಸಾರು ಬರಬೇಕು ಈ ಚಿತ್ರದಲ್ಲಿ. ಬಹಳ ಪ್ರಮುಖ ಪಾತ್ರ ಮಾಡಿರ್ತಕ್ಕಂಥ ಪ್ರಕಾಶ್ ಅರಸು. ರಾಮಾಚಾರ್ಯ ಪಾತ್ರದ ನಂತರ ಜೊತೆಗಿದ್ದಂಥ ಚಾಮಯ್ಯನ ಪಾತ್ರ ಹುಡುಕುವಾಗ ನನಗೆ ಸಿಕ್ಕಿದ್ದು ನಮ್ಮ ಜೊತೆಯಾಗಿ ನಡೆದಂಥ ಪ್ರದೀಪ್ ಶಾಸ್ತ್ರಿ ಚಳ್ಳಕೆರೆ ಅವರು. ಮೂಲತಃ ಸಣ್ಣ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಬರ್ಬೋದು, ಇಲ್ಲ ಬರ್ಬೋದು. ಸೊ ಈ ವೇದಿಕೆ ಮೇಲೆ ಚೈತ್ರ ಅವ್ರನ್ನ ಬರ್ಮಾಡ್ಕೊತೀನಿ. ಅವ್ರು ಈಗ ಬಂದರು, ಬನ್ನಿ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರನ್ ಆಗ್ತದೆ. ಸೊ ಚಾಮಯ್ಯ ಅವರ ಮಗಳಾಗಿ ದಯವಿಟ್ಟು ಬೇಕು. ಎಲ್ರಿಗೂ ನಮಸ್ಕಾರ. ಇದು ಮೊಟ್ಟ ಮೊದಲನೇದಾಗಿ ಈ ಸಿನಿಮಾದ ಕಥೆಯನ್ನು ನಾನು ಬೇಡ ಅಂತ ಎತ್ತಿಟ್ಟಿದ್ದೆ. ಆ್ಯಕ್ಚುಲಾಗಿ ಆ ಕಥೆ ಯಾಕೋ ಕಾಣ್ತಾ ಇತ್ತು, ಸರಿ ಒಂದು ಪ್ರಯತ್ನ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಈ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದಾಗ ಅಲ್ಲಲ್ಲಿ ಈ ನಾಟಕಗಳನ್ನು ನೋಡೋದು ಒಂದಿಷ್ಟು ಇದಿತ್ತು ನನಗೆ. ಆ ಥರ ನಾಟಕ ನೋಡುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಜಯಶ್ರೀ ರಾಜ್ ಅವರು. ಅವ್ರ ಹೆಸರು ಜಯಶ್ರೀ ರಾಜ್ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಕೂಡ ಹೆಸರಿನ ಜೊತೆಗೆ ಬೇರೆಯವ್ರದೆಲ್ಲ ಸೇರಿಸ್ಬಿಡ್ತಾರೆ. ಆದರೆ ಅವರ ಶ್ರೀಮತಿಯವರ ಹೆಸರು ಜಯಶ್ರೀ, ಆಮೇಲೆ ಜೊತೆಗೆ ರಾಜನ್ನು ಸೇರಿಸ್ಕೊಂಡು ಜಯಶ್ರೀ ರಾಜ್ ಆದರು. ವೃತ್ತಿ ರಂಗಭೂಮಿಯಲ್ಲಿ ನಿರಂತರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅವರು. ಸೊ ಅದು ಮೊದಲನೇದು. ಸೊ ಎರಡನೇದು ಪ್ರದೀಪ್ ಶಾಸ್ತ್ರಿ ನಾನು ಭಾಳ ವರ್ಷಗಳೇ ನೋಡ್ಕೊಂಡ್ಬಂದಿದ್ದೆ. ಸರಿ, ಈ ಕತೆಗೆ ಚಾಮಯ್ಯನ ಪಾತ್ರಕ್ಕೆ ಒಂದು 2 ಶೇಡ್ ಇತ್ತು, ಅದಕ್ಕೆ ಅವನು ಕರೆಕ್ಟಾಗಿ ಆಪ್ಟಾಗಿ ಇದ್ದ ಅಂದ್ಬಿಟ್ಟು ಅವನು ಕೂಡ ಕರೆಸಿದೆ. ಅವನು ಕೂಡ ಬಂದರು ಅಂತ ಪ್ರಕಾಶ್ ಅರಸ್ ಸರ್. ಆಮೇಲೆ ಬಹುತೇಕ ಸುಧಾಕರ್, ಸೂರ್ಯತೇಜ ಅವರು, ಆಮೇಲೆ ಕಾರ್ತಿಕ, ಆಮೇಲೆ ಗುರು ಕಿರಣ್, ರಾಘವೇಂದ್ರ, ಸಾಬು ಮದಕರಿ, ಸಂದೀಪ್ ರಾಮಚಂದ್ರ, ಈಗ ಭಾಳಷ್ಟು ಜನ ಟೀಮ್ ವರ್ಕ್ ಮಾಡ್ತಾರೆ ನನಗೆ. ಲೀಡ್ ಕ್ಯಾರೆಕ್ಟರಲ್ಲಿ ರಾಜವೇಣಿ ಅವರಿದ್ದರು, ಆನಂತರ ವಿನೋತ್ ಅವರಿದ್ದರು, ಮತ್ತು ಜಯಶ್ರೀ ಅವರಿದ್ದರು. ಮೂವರು ಕೂಡ ಎಂಗೇಜ್ ಆಗಿದ್ದಾರೆ. ಒಂದು ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇನ್ನೊಬ್ಬರು ಹುಷಾರಿಲ್ಲ, ಸೊ ಇನ್ನೊಬ್ಬರು ಬಂದಿಲ್ಲ. ಇಷ್ಟ ಆಗಿಬಿಟ್ರೆ ಮಿಕ್ಕಿದ್ದು 2 ಟ್ರೈಲರನ್ನು ತೋರಿಸಿದ್ದೇನೆ. ಮುಂದುವರೆದು ಜಯಶ್ರೀ ರಾಜ್ ಅವರು ಮಾತಾಡ್ತಾರೆ. ಸರಿ, ಸಿನಿಮಾದ ತಂತ್ರಜ್ಞರು MRCನೂ ಕ್ಯಾಮ್ರಾ ಮಾಡಿದರು. ಆಮೇಲೆ ಮ್ಯೂಸಿಕ್ ಸ್ಯಾಮ್ ಅವ್ರು ಮಾಡಿದರು. ದಯವಿಟ್ಟು ಸ್ಯಾಮ್ ಅವರು ಬರಬೇಕು. ಮೇಲಿದೆ ಚೇರ್ ಕೊಟ್ಟರು, ಹಾಂ ಕೊಡಿ. ಸ್ಯಾಮ್ ಅವ್ರು ಮಾಡಿದರು. ಸೊ ಆನಂತರ ಪ್ರೊಡಕ್ಷನ್ಸ್ ಅಸಿಸ್ಟೆಂಟ್ ಜೊತೆಗೆ ಭಾಳಷ್ಟು ಜನ ವರ್ಕ್ ಮಾಡಿದ್ರು. ಜೊತೆಗೆ ಪ್ರೊಡ್ಯೂಸರ್ ನಾನು ಸಿನಿಮಾ ಮಾಡುವಾಗ ನನಗೆ ಬೆನ್ನೆಲುಬಾಗಿ ನಿಂತದ್ದು ಗೋವಿಂದರಾಜ್ ಅವರು. ಈ ಗೋವಿಂದರಾಜ್ ಅವರು ಸ್ಟೇಜ್ ಮೇಲೆ ಬರಬೇಕು. ಚೇರ್ ಕೊಡಪ್ಪ ಅಂತ. ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ. ನಾಗರಹಾವು ಸಿನಿಮಾದ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನ್ರೆ ಇಲ್ಲ ಅಂದಾಗ ಕತೆ ಎಲ್ಲ ಸೋಲುತ್ತೇನೋ, ಅವ್ರು ಮಾಡಿದ್ರೆ ಸರಿ ಅನಿಸುತ್ತೇನೋ ಅಂತ ಒಂದು ಇದಿತ್ತು ನನಗೆ. ಹಾಗಾಗಿ ಕಥೆಯನ್ನು ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕಥೆಯ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಶೀರ್ಷಿಕೆ ಇಟ್ಟ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯಿತು. ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ರಿ ಕಾಂಬಿನೇಷನ್, ಚಾಮಯ್ಯನ ಮಗ ರಾಮಾಚಾರಿಗೆ ಸಂತೋಷ ಇತ್ತು, ಈ ರಾಮಾಚಾರಿ ಮಗ ಚಾಮಯ್ಯ ಅಂತ ಇಟ್ಬಿಡಿದ್ರಿ ಏನ್ರಿ ಇದೆಲ್ಲ ಅಂತ. ಇಲ್ಲಿ ಹೆಸರಿಟ್ಟಿದ್ವಿ, ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬ ಹರಿದಾಡ್ತು ವಿಷಯಗಳೆಲ್ಲ.
ಅದಾದಮೇಲೆ ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದು ಏನು ಅಂದರೆ, ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದ್ದಾರೆ ಇವತ್ತು, ಅವರ ಭಕ್ತರು, ಅವರ ಅಭಿಮಾನಿಗಳು. ನಾವು ಇವನ್ನ ಕರ್ಕೊಂಡೋಗಿ ಶೂಟಿಂಗ್ ಮಾಡೋಕ್ಕೆ ಹೋದಾಗ ಟೋಟಲ್ ಮಾಡೋಕ್ಕಾಗಲಿಲ್ಲ ನಮಗೆ. ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ. ನಮಗೆ ಟೋಟಲ್ ನಾವು ಜಾಮ್ ಆಗ್ಬಿಟ್ವಿ. ನಾವು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಮೂವ್ ಆಗಲಿಲ್ಲ ಟೋಟಲ್. ನಾವು ಯಾವ ಇದನ್ನು ಮಾಡೋಕ್ಕಾಗಲಿಲ್ಲ. ಇಮಿಡಿಯೇಟಾಗಿ ಇಲ್ಲ ಹೊರಟು ಬಂದುಬಿಡಿ ಸುಮ್ಮನೆ. ಆಮೇಲೆ ಒಂದಕ್ಕೊಂದು ಬೆಳೆದು ಏನಾದರೂ ಆದರೆ ಕಷ್ಟ ಅಂದ್ಬಿಟ್ಟು ಇಮಿಡಿಯೇಟಾಗಿ ಹೊರಟ್ಬಿಟ್ಟು ಬಂದುಬಿಟ್ಟಿವಿ. ಅದಾದಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲ್ಯಾನ್ ಹಾಕ್ಕೊಂಡ್ವಿ. ಹಂಗೆ ಹಾಕ್ಕೊಂಡು ಅದನ್ನು ಎಲ್ಲೆಲ್ಲಿ ಮಾಡಬೇಕಾಗಿದ್ದ ವರ್ಕನ್ನು ಮೊದಲೇ ಪ್ಲ್ಯಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವರು ಏನೇನು ಜಾಗಗಳಿದ್ದನ್ನು ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಆವಾಗ ನಮಗೆ ಕೋಆಪ್ರೇಟ್ ಮಾಡಿದ್ರು. ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದು ಯಜಮಾನ್ರ ಬ್ಲೆಸ್ಸಿಂಗ್. ಇವರಿದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರಲ್ಲ ಅಭಿಮಾನಿಗಳು, ಅದಕ್ಕೆ ನಾವು ಕರ್ನಾಟಕದವ್ರನ್ನ ಎಷ್ಟು ಇದು ಮಾಡಿದ್ರು ಸಾಧ್ಯ ನಾವು. ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರದು ತಂತ್ರಜ್ಞರದು ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪಲ್ಲಕ್ಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ಏನೇನು ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು. ಸೊ ಗೋವಿಂದ್ ಅವರು ನಿರಂತರವಾಗಿ ರಂಗಭೂಮಿಯಿಂದ, ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು. ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದರು. ಒಟ್ಟಾರೆ ಎಲ್ಲ ಸಿನಿಮಾವು ಬಾದಾಮಿ, ಐಹೊಳೆ, ಬನಶಂಕರಿ ಮತ್ತು ಬೆಂಗಳೂರು, ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನು ಮುಂದಿನ ತಿಂಗಳು ಏಪ್ರಿಲ್ ನಾನು ಇದನ್ನು ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೀನಿ. ತಾವುಗಳು ವಿಚಾರವನ್ನು ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀರಾ ಅಂತೇಳಿ ಒಂದು ಮನವಿ ಅಷ್ಟೇ. ಅದು ಬಿಟ್ಟೆ ಹೆಚ್ಚೇನು ಹೇಳಿಲ್ಲ. ನಮಸ್ಕಾರ. ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿದ್ದು. ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೈಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು. ಯಜಮಾನ್ರ ಕರೀತಾರೆ ಬರ್ರಿ ಅಂತ. ನಮಗೆ ಅವ್ರು ನೋಡಿದ್ರೆ ಅರ್ಧ ಭಯ ಆಗಿತ್ತು, ಅಲ್ಲಿ ನಡಕ ಶುರುವಾಗಿತ್ತು. ಆಮೇಲೆ ಅವರು ಕ್ಯಾಪಲ್ಲಿ ಹಾಕಿದ್ರು, ಪಾಲಿಸ್ ಗಾಡಿಯಲ್ಲಿದ್ದರು, ಕೈ ಹಿಡಿದ್ರು, ಮಾತಾಡಿಸಿದ್ರು, ಬನ್ನಿ ಮಾತಾಡೋಣ ಅಂತಂದೆ ಕೈವಾರ್ತಾತೆ ಅನೌನ್ಸ್ ಆದಾಗ. ಅದಾದಮೇಲೆ ವಿಜಯ ಸಾರಥಿ ಸರ್ ನಿನಗೆ ಗೊತ್ತಾಗಲ್ಲ ಕಣೆ ಅಪಾಯ ಹಾಕ್ಲಿಕ್ಕೆ ಅಂದ್ಬಿಟ್ಟು ಮತ್ತೆ ಅವರು ಕರ್ಕೊಂಡು ಹೋದ್ರು. ನನ್ನ ಯಜಮಾನ್ರಿಗೆ ಮತ್ತೆ ಇನ್ನೊಂದ್ಸರಿ ಪರಿಚಯ ಮಾಡಿದ್ರು. ಅವಾಗಲೇ ಬನ್ನಿ ಯಾಕೆ ಸಂಕೋಚ ಪಡ್ತಾರ ಅಂತ. ನಮಗೆ ಭಯ ಇತ್ತು ಅವ್ರ ಮುಂದೆ ನಿಂತ್ಕೊಳ್ಳೋಕೆ ನಮಗೆ. ಅದಾದಮೇಲೆ ಅವ್ರು ಕೈವಾರತಾತೆ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಯಜಗದೀಶ್ ಸಾರು, ವಿಜಯಲಕ್ಷ್ಮಿ ಸಿಂಗ್, ಅನಂತನಾಗ್ ಸಾರು, ತಾರಾ ಮೇಡಮ್ ಎಲ್ಲ ಇದ್ದರು. ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರಬೇಕಾಗಿತ್ತು. ತಾರಾ ಮೇಡಮ್ ಹೇಳಿದ್ರು ಬಂದಿದ್ದಾರೆ ಅಂತ. ಸರಿ ಬಂದು ಕೂರಿಸ್ಕೊಂಡವರು ಸರಿ ಸುಮಾರು ಒಂದು 2.25 ಗಂಟೆಗಳ ಕಾಲ ನನ್ನ ಜೊತೆಗೆ ಪ್ರಯಾಣ ಮಾಡಿದರು, ಕೂತ್ಕೊಂಡು 1 to 1. ಆವಾಗ ಹೇಳಿದಂಥ ಕಥೆ ಇದು. ಅವರು ನಾನು ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಅದ್ರ ಬಗ್ಗೆ ಹೇಳಿದಾಗ ಚಿತ್ರದುರ್ಗ ಅಂದ ತಕ್ಷಣ ಅವ್ರು ಸಹಜವಾಗಿ ನಾಯಕನಟಿ ತಿಪ್ಪೇರುದ್ರ ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು. ನೋಡಿ ಅದನ್ನು ಅಂತ. ಸರಿ ಸರ್ ಅಂತ ಅಂದ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೇಳ್ಬೇಕು ಅಂತ ಧೈರ್ಯದ ಮೇಲೆ ಹೇಳ್ಬಿಟ್ಟು ಅಂದರೆ ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಳ್ಳೋಣ ಅಂತಂದರು. ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಬಿಡೋದು ಒಳ್ಳೆಯದಂತ ಬಿಟ್ಟು ಆನಂತರ ಅದು ಯಾಕೋ ಕಾಡ್ತಾ ಇತ್ತು ಕತೆ, ನಿರಂತರವಾಗಿ ಕಾಡ್ತಾ ಇತ್ತು. ಅವರಿದ್ದಾರೆ ಏನೋ ಪಕ್ಕದಲ್ಲಿ ಏನೋ ಥರನೇ ಆಗ್ತಾಯಿತ್ತು ನಮಗೂ ಕೂಡ. ಅವಾಗ ಈ ಕ್ಯಾರೆಕ್ಟರ್ ಶುರುವಾದಾಗ ಇವ್ರನ್ನ ಆಲ್ಮೋಸ್ಟ್ ಆಲ್ ಒಂದು 6-7 ಶೂಟು, ಸಾಂಗ್ ಮಾಡಿಸೋದು, ಆ್ಯಕ್ಟ್ ಮಾಡಿಸೋದು, ವಾಯ್ಸ್ ಕರ್ಕೊಂಡು ಹೋಗೋದು, ಡಬ್ಬಿಂಗ್ ಮಾಡಿಸೋದು, ಕರೆಕ್ಟಾಗಿದೆಯಾ ಚೆಕ್ ಮಾಡೋದು, ಇದನ್ನೇ ಮಾಡಿದೆ. ಅವ್ರು ತುಂಬ ಕೋಪರೇಟ್ ಮಾಡಿದ್ರು. ಅವರು ಕಾರ್ದಾಗೆಲ್ಲ ಬಂದರು ಪಾಪ. ಅವ್ರದ್ದು ನಮ್ಮ ಆಫೀಸಿಗೂ ಅವ್ರಿಗೂ ಒಂದು 50 ಕಿಲೋಮೀಟ್ರ್ ದೂರ ಇತ್ತು. ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು, ಹೋಗೋರು, ಸಿನಿಮಾ ಮುಗಿಯೋವರೆಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ಅವರು. ನಾನು ಹೇಳಿದೆ ಅನುಕರಣೆ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ವೃತ್ತಿ ರಂಗಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ ಅದೇ ರೀತಿ ಅವರು ಮಾಡಿಕೊಟ್ರು. ಸೊ ಮಾಡಿದ್ದನ್ನು ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತು ಕಾಲಿನ ಸಿಂಬಲ್ ಏನಿತ್ತು ಅದನ್ನು ಮಾತ್ರ ಬಳಸಿದ್ದೀನಿ. ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನು ಹಿಡಿದಿಟ್ಟಿದ್ದಾರೆ. ಇಲ್ಲಿ ಇಡೀ 2 ಗಂಟೆ ಸಿನಿಮಾ ಭಾಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. 2 ಗಜಲ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ನಾವು. ಒಂದು ಅಬ್ದುಲ್ ಹೈದರ್ ತೋರಣಗಲ್ ಅಂತೇಳಿ, ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು, ಬೆಳಗಾವಿ ಅವರು ಹಾಡಿದರು. ಇನ್ನೊಂದು ಕುಮಾರ್ ಚಲ್ಯ ಅಂತೇಳಿ ಪ್ರೊಫೆಸರ್ ಅವರು ಒಂದು ಹಾಡನ್ನು ಬರೆದರು. ಅದು ದೀಪಾವಳಿ ರಾಜ್ಯ ಮಟ್ಟದ ಇದರಲ್ಲಿ ಆಯ್ಕೆ ಆಗಿತ್ತು. ಆ 2 ಗೀತೆಗಳನ್ನು ನಾನು ಇದು ಮಾಡಿದೆ. ಮತ್ತು ಸುಶೀಲ್ MRC ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದಿದ್ದರು. ಅಷ್ಟು ಸರ್.
ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನು ರಂಗಭೂಮಿ ಮೇಲೆ ಪ್ರಯೋಗ ಆಗುತ್ತದೆ. ಅದು ರಂಗಭೂಮಿ ಮೇಲೆ ಪ್ರಯೋಗ ಆಯಿತು. ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನು ಕಳಿಸಿದ್ವಿ. ಅವರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನನ್ನು ಕಳಿಸಿದ್ರು ನನಗೆ. ಅದು ಚೆನ್ನಾಗಿತ್ತು. ಅದು ಸರಿ, ಅದನ್ನು ಸುಮ್ಮನೆ ನಾವು ಫ್ಲೈ ಮಾಡಿದ್ವಿ. ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು. ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನು ಸೊ ನಾವಲ್ಲಿ ಅದರಲ್ಲಿ ಬಳಸಿದ್ವಿ ನಾವು. ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವಾಜುಗಳು, ಅದರ ಷರತ್ತುಗಳು ಆ ಥರದ್ದೇನಿಲ್ಲ. ಒಟ್ಟಾರೆ ಪ್ರೇಕ್ಷಕರಿಗೆ ಇದು ಒಂದು ಒಳ್ಳೆಯ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಇಲ್ಲ ಸರ್, ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ. ಇಡೀ ಸಿನಿಮಾ ಬೇರೆ ಫಾರ್ಮೆಟಲ್ಲಿ ಟ್ರಾವೆಲ್ ಆಗ್ತಾ ಹೋಗ್ತದೆ. ಸೊ ಅದರ ಸುತ್ತ ಒಂದು ಕೊಲೆ ಸುತ್ತನೇ ಶುರುವಾಗುತ್ತೆ. ಭಾಳ ವರ್ಷಗಳಿಂದ ಪಡೆದಂಥ ಗಂಡು ಮಗುವನ್ನು ಚಾಮಯ್ಯ, ಅದು ಅವರ ಮೇಷ್ಟ್ರು ಹೆಸರಿರ್ತಕ್ಕಂಥ ಅವ್ರ ಮಗನನ್ನು ಕೊಂದಾಗ ರಾಮಾಚಾರಿ ಹೆಂಗೆ ಆ್ಯಕ್ಟಿವ್ ಆಗ್ತಾರೆ ಅನ್ನೋದು ಸಿನಿಮಾ ಕಥೆ. ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿರೋದ್ರಿಂದ ರಾಮಾಚಾರಿ ಸದ್ವಿನಿಯೋಗ ಮಾಡ್ಕೊಂಡಿದ್ವಿ, ಬಳಕೆ ಮಾಡ್ಕೊಂಡಿದ್ವಿ. ಆಮೇಲೆ ಚಿತ್ರದುರ್ಗದ ಕೋಟೆಯನ್ನು ನಾವು ಟಚ್ ಮಾಡಿಲ್ಲ. ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರ್ತಕ್ಕಂಥ 7 ಒಡ್ಡುಗಳು, ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ 7 ಒಡ್ಡುಗಳು, ಮತ್ತಿ ತಿಮ್ಮಣ್ಣ ನಾಯಕನ ಕೆರೆಯಿಂದ 7 ಸುತ್ತಿತ್ತು. ಆ 7 ಸುತ್ತಿನ ಹಿಂದೆ ಇದ್ದಂಥ ಕೋಟೆಗಳನ್ನು ಬಳಸಿದ್ವಿ. JCB ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ. ಹೌದೌದು, ಇಲ್ಲ ಪೂರಕವಾಗಿದೆ ಅದು, ಖಂಡಿತ ಪೂರಕವಾಗಿದೆ. ಎಲ್ಲೂ ನಿಜವಾಗ್ಲೂ ಚಿತ್ರ ನಿರ್ದೇಶಕನಾಗಿ ನಾನು ಮಾಡುವಾಗಲೂ ಕೂಡ ಭಾಳ ಜವಾಬ್ದಾರಿ ಇತ್ತು. ಯಾಕಂದರೆ ಚಿತ್ರದುರ್ಗ ನಮ್ಮ ಜಿಲ್ಲೆ, ನಮ್ಮಲ್ಲಿ ಸಾಮರಸ್ಯ ಇತ್ತು. ಆದರೆ ಒಡಕಗಳು ಸಹಜವಾಗಿ ಇದ್ದಾವೆ, ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇದ್ದಾವೆ. ಅದನ್ನು ಹೇಗೆ ಸಿನಿಮಾದಲ್ಲಿ ಕಟ್ಟಿಕೊಡೋದು ಅನ್ನೋ ಒಂದು ದೃಶ್ಯನ ಇಟ್ಕೊಂಡು ಹಂಗೆ ಟ್ರಾವೆಲ್ ಮಾಡ್ತಾರೆ. ಚಿತ್ರದುರ್ಗ ಅಂದ ತಕ್ಷಣ ಹೈದರಾಳಿ ನೆನಪಿಗೆ ಬರ್ತಾರೆ. ಸೊ ಟಿಪ್ಪು ನೆನಪಿಗೆ ಬರ್ತಾರೆ, ಮದಕರಿ ನಾಯಕರು ನೆನಪಿಗೆ ಬರ್ತಾರೆ, ಭರಮಣ್ಣ ನಾಯಕರು ನೆನಪಿಗೆ ಬರ್ತಾರೆ, ಚಿಕ್ಕಣ್ಣ ನಾಯಕರು ಬರ್ತಾರೆ, ದದನ್ಯ ನಾಯಕರು ಬರ್ತಾರೆ, ಓಮಣ್ಣ ನಾಯಕರು ಬರ್ತಾರೆ. ಒಟ್ಟು 13 ಜನ 211 ವರ್ಷಗಳ ಕಾಲ ಆಳಿದಂಥ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜರ ಚರಿತ್ರೆಯು ಕೂಡ ಅದರಲ್ಲಿ ಬಂದು ಸೇರಿಕೊಂಡು ಹೋಗ್ತದೆ. ಇದು 38 ದಿನ ಮಾಡಿದ್ವಿ, 38 ಡೇಸ್. ಬಾದಾಮಿ ಬನಶಂಕರಿ, ಚಿತ್ರದುರ್ಗ, ಬೆಂಗಳೂರು. ಇಲ್ಲ ಸೆನ್ಸಾರ್ನವರು ಮಾಮೂಲಿ ಇದಕ್ಕೆ ಕೊಡ್ತೀವಿ ಅಂತಂದರು. ಆಮೇಲೆ ಅದು ಕೊಡೋದು ಏನಿಲ್ಲ ಮೇಡಮ್ ಸರ್ ಅಂತೆಲ್ಲ ಕೇಳ್ಕೊಂಡ್ಮೇಲೆ ಆಮೇಲೆ ಅದು ಇದು ಮಾತಾಡಿಲ್ಲ. ವಿಷಯ ಚರ್ಚೆ ಆದಮೇಲೆ ಇವು ಕೊಟ್ಟರು. ಕಟಿಂಗ್ಸ್ ಇಲ್ಲ, ಒಂದೇ ಒಂದು ಡೈಲಾಗ್ ಇತ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ಹೌದು, ಇಲ್ಲ ಇಲ್ಲ, ಕಾಪಿ ರೈಟ್ ಆಗುತ್ತೆ ಅಂತೇಳಿ. ಕಾಪಿಯಿಂಗ್ ಈಸ್ ಅವರ್ ರೈಟ್ ಅಲ್ಲ, ಅದು ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ. ಅದರ ಸೂಕ್ಷ್ಮತೆಗಳನ್ನು ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಸಾರ್ ಬೇಡ, ಅವ್ರದ್ದು ಸುದೀರ್ಘ ಪ್ರಯಾಣ, 30 ವರ್ಷಗಳ ನಿರಂತರವಾದ ಪ್ರಯಾಣ ಅವ್ರದ್ದು. ಅಪ್ಸರೇಖ ಸಾರ್ ಅವರು ಎಲ್ಲ ಟೀಮಲ್ಲಿ ಚೆನ್ನಾಗಿ ವರ್ಕ್ ಮಾಡೋದಂತಾರೆ, ರೆಗನಿಸ್ಟ್ ಆಗಿ ವರ್ಕ್ ಮಾಡಿ ಮ್ಯೂಸಿಕ್ ಇದಕ್ಕೆ ಬಂದಿದ್ದಾರೆ. ಜಯಶ್ರೀ ರಾಜ್ ಅವರಿಗೆ ಕೊಟ್ಟೆ ಸರ್. ಮೊದಲಿಗೆ ನನ್ನ ಆರಾಧ್ಯ ದೇವ ಗದಗಿನ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಸ್ಮರಿಸುತ್ತಾ, ಇಂಥ ಒಂದು ಪವಿತ್ರವಾದ ವೇದಿಕೆಗೆ ನಮ್ಮನ್ನು ವೃತ್ತಿರಂಗಭೂಮಿ ಕಲಾವಿದರನ್ನ ಬೆಳ್ಳಿ ತೆರೆ ಮೇಲೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳವರಿಗೆ ವಂದಿಸುತ್ತಾ, ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನರು ತಾಂತ್ರಿಕ ವರ್ಗದವ್ರನ್ನಾಯಿತು, ನಟರನ್ನಾಯಿತು, ಪ್ರತಿಯೊಬ್ಬರನ್ನೂ ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬದುಕನ್ನು ಉತ್ತಮ ರೀತಿ ಅನಾವರಣ ಮಾಡತಕ್ಕಂಥ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಸ್ವೀಕರಿಸಿ ಆಶೀರ್ವದಿಸಿ. ನಾನು ವೃತ್ತಿರಂಗಭೂಮಿ ಕಲಾವಿದ. ನನ್ನ 3ನೇ ತಲೆಮಾರು ವೃತ್ತಿರಂಗಭೂಮಿಯಲ್ಲಿ ನಡೀತಾ ಇರೋದು. ನನ್ನ ತಾತನವರು, ನನ್ನ ತಂದೆ, ಇಡೀ ನನ್ನ ಕುಟುಂಬವೇ ನಾವು ವೃತ್ತಿರಂಗಭೂಮಿ ನಾಟಕ ಕಂಪನಿ ಕಲಾವಿದರು. ಇದರಲ್ಲೇ ಬದುಕನ್ನು ಕಟ್ಟಿಕೊಂಡು ಇದರಲ್ಲೇ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ನಾವು. ಸೊ ಇಂಥವ್ರನ್ನ ಗುರುತಿಸಿ ಒಂದು ಸಿನಿಮಾದಲ್ಲಿ ಇದೆ. ಆದರೂ ನಾನು ಕೂಡ ವಿಷ್ಣುಜಿರ ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದನೇ ನನಗೆ ಶುರುವಾಗಿತ್ತು. ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹಮೂರ್ತಿಗಳು ಅಂತ ಚಾಮರಾಜನಗರದವರು. ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ
ನೀನು ಮಾಡ್ತಕ್ಕಂಥ ಹಾವ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಹೋಲಿಕೆ ಆಗುತ್ತೆ. ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿದರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗುತ್ತೆ, ನೀನು ಅದರ ಕಡೆ ಗಮನ ಕೊಡು ಅಂತ ಹೇಳಿದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದೆ. ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರು ಮಾಡದೇ ಇರೋ ಪಾತ್ರಗಳವೆಲ್ಲ, ನಮ್ಮ ವೃತ್ತಿರಂಗಭೂಮಿ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದೇ ಇರೋದು. ಅದನ್ನು ಮಾಡಿದರೆ ನಿನಗೆ ಹೆಚ್ಚಿನ ಮೆರುಗು ಸಿಗುತ್ತೆ ಅಂತ ಹೇಳಿದ ಮೇಲೆ ನಾನು ಅದನ್ನು ಶುರು ಮಾಡಿದೆ. ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ, ಇದು ತಪ್ಪಾಗಲ್ವಾ ಅಂತಂದಾಗ ಅದೇ ಹಂಗಾಗತ್ತೆ. ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣಯ್ಯ, ನೀನು ಅನುಕರಣೆ ಮಾಡೋದು ಯಾವುದೂ ತಪ್ಪಲ್ಲ. ಪ್ರತಿಯೊಬ್ಬರು ಅನುಕರಣೆಯಲ್ಲೇ ಜೀವನವನ್ನು ಕಟ್ಕೊಂಡು ಬಂದಲಿಕ್ಕೆ ಸಾಧ್ಯ ಆಗಿದ್ದು. ಅದನ್ನು ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜಿಯವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಕಂಪನಿಯಲ್ಲಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಗುರುಗಳು ಸುಮಾರು ಕಡೆ ನನ್ನನ್ನು ನಾಟಕದಲ್ಲಿ ನೋಡ್ತಾ ಇದ್ರು. ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲಾರಿಟಿ ಅಂದರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ. ಆ ಪಾತ್ರವನ್ನು ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ. ವಿಷ್ಣುಜಿಯವರ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೆ. ಅದು ತುಂಬ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಬಂತು. ಗುರುಗಳು ನನಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು. ಆದರೆ ಇವರು ನನಗೆ ಬಂದು ಭೇಟಿ ಆಗ್ತಿರಲಿಲ್ಲ. ನಾಟಕ ನೋಡ್ಕೊಂಡು ಹೋಗೋರು, ಸುಮ್ಮನೆ ಎಲ್ಲ ಒಂದು ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳೋಗೋರು. ಅಲ್ಲಿವರೆಗೂ ಪಲ್ಲಕ್ಕೆ ಸರ್ ಅವ್ರ ಪರಿಚಯ ಇರಲಿಲ್ಲ. ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನು ಬಂತು ಆವಾಗ ನನಗೆ ಫೋನ್ ಮಾಡಿ ಕರೆಸಿ ಕೂತ್ಕೊಂಡು ಮಾತಾಡಿ ಕತೆ ಬಗ್ಗೆ ಎಲ್ಲ ಹೇಳಿದರು. ಮತ್ತು ಹೇಗೆ ಇದು ಮಾಡೋದು ಅಂದರೆ, ಇಲ್ಲಿ ವಿಷ್ಣುಜಿಯವರ ಅಭಿನಯದಲ್ಲಿ ಮಾಡೋವಂಥದ್ದಿಲ್ಲ, ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿ, ನೀವಾಗೆ ನಿಮ್ಮ ಪಾತ್ರವನ್ನು ಮಾಡಿದರೆ ಅದಕ್ಕೆ ಮೇಲೆ ಬರುತ್ತೆ. ಅದನ್ನೇ ಕೇಳಿದ್ವಿ. ಅಂಥ ಮಹಾನ್ ನಟರಿಗೋಸ್ಕರ ಇಟ್ಟಿರೋ ಕತೆ ನಾನು ಮಾಡಿದರೆ ಸರಿಯಾಗುತ್ತೆ ಗುರುಗಳೇ ಅಂತ ಹೇಳಿದಾಗ, ಇಲ್ಲ ಇದರಲ್ಲಿ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದ್ದೀನಿ. ಅವರ ಸವಿ ನೆನಪನ್ನು ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಮನೋರಂಜನಾ ಕ್ಷೇತ್ರದಲ್ಲಿ ಇದ್ದೀವಿ ಅಂದಾಗ ಒಂದು ಆರೋಗ್ಯಕರವಾದ ಮನೋರಂಜನೆ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಅವ್ರ ಹೆಸರಿಗೆ ಒಂದು ಗೌರವ ತರತಕ್ಕಂಥ ಕೆಲಸವನ್ನು ಮಾಡೋಣ. ಅಲ್ಲಿ ಯಾವುದೇ ರೀತಿಯಲ್ಲೈತೆ ಅವರ ಗೌರವಕ್ಕೆ, ಆತ್ಮಗೌರವಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ಕಥೆಯನ್ನು ಅವರು ನಿರ್ಮಾಣ ಮಾಡಿದರು. ಹಾಗಾಗಿ ಸಂತೋಷವಾಗಿ ನಾವು ಅದನ್ನು ಒಪ್ಕೊಂಡ್ವಿ. ಯಾಕಂದರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣುಜಿಯವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ಕೂಡ ಎಲ್ಲೇ ಆದರೂ ಕೂಡ ಒಂದು ಆರ್ಕೆಸ್ಟ್ರಾದಲ್ಲಿ ನಾನು ಹೋಗಲಿ ಅಥವಾ ಡ್ರಾಮಾದಲ್ಲಿ ಹೋಗಲಿ, ವಿಷ್ಣುಜಿಯವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯ ಸಂಭಾಷಣೆಯಲ್ಲೂ ಕೂಡ, ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದು ಅವಕಾಶವನ್ನು ಇದರಲ್ಲಿ ಕೊಟ್ಟರು. ಕಥೆನ ಹೇಳಿದ್ರು. ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು. ನಮ್ಮಂಥ ರಂಗಭೂಮಿ ಕಲಾವಿದರನ್ನು ಕೂಡ ಕರೆಸಿ ಅವ್ರ ಕೈಲಿ ಇಂಥ ಒಂದು ಉತ್ತಮವಾದಂಥ ಕಾಯಕವನ್ನು ಮಾಡಿಸಿದಲ್ಲ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಒಪ್ಕೊಂಡು ಗುರುಗಳ ಜೊತೆ ನಾವು ಕೆಲಸ ಮಾಡ್ಕೊಂಡ್ಬಂದ್ವಿ. ಇದೆಲ್ಲ ಏನೇ ಯಶಸ್ಸು, ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ. ಆದರೆ ಇವ್ರದ್ದೊಂದು ವಿಶೇಷತೆ ಏನಂದರೆ, ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ. ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿರ್ತ ಹೀರೋ ಅಂತ ಮಾಡಿದ್ದಾರೆ. ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ. ಚಿತ್ರವೇ ಒಂದು ಅದ್ಭುತವಾದಂಥ ಹೀರೋ. ಇಲ್ಲೇ ಹೀರೋ ವಿಲನ್ ಅಂತಕ್ಕಂಥ ಯಾವುದೂ ಏರಿಳಿತಗಳನ್ನು ಇಟ್ಟಿಲ್ಲ. ಎಲ್ಲರಿಗೂ ಸರಿ ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅಂದ್ಕೊಂಡಿದ್ವಿ. ಈಗ ಹೇಳಿದ್ರು ವಿಷ್ಣುಜಿಯವರ ಬಗ್ಗೆ ನಾನು ಬಹುಶಃ ಇದನ್ನು ಉತ್ಪ್ರೇಕ್ಷೆ ಅಂತ ಯಾರು ಅನ್ಕೋಬೇಡಿ. ನಾನು ವಿಷ್ಣುಜಿಯವರ ಪಾತ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಹಳ್ಳಿಗಳಲ್ಲೇ ನಾನು ಹೋಗಿ ನೋಡ್ತೀನಿ. ನಾವು ಈ ಭಾಗ ಅಷ್ಟೇ ಅಲ್ಲ, ಬೀದರ್, ಉತ್ತರ ಕನ್ನಡ, ಕರ್ನಾಟಕ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರುತ್ತೆ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ವಿಷ್ಣುಜಿಯವರೆಲ್ಲ ಬರೀ ಸ್ಕ್ರೀನಲ್ಲೇ ನೋಡಿ ಅವರ ಅಭಿಮಾನಿಗಳಾದಂಥವ್ರು ಬಹಳಷ್ಟು ಜನ ಇದ್ದಾರೆ. ಈ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ, ಎಲ್ಲೂ ಏನಂತ ಗೊತ್ತಿಲ್ಲ, ಬರೀ ಸ್ಕ್ರೀನಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ. ಆ ಸಂತೋಷ ನಾವು ಅನುಭವಿಸಿದ್ವಿ ಅಲ್ಲಿ ಹೋದಾಗ. ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು, ಅವ್ರ ಮೇಲೆ ಎಂಥ ಪ್ರೀತಿ ಇಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ. ನಿಜವಲ್ಲ ಅದೊಂದು ಪವಾಡ ಪುರುಷರಂತ ಅನ್ಕೋಬೋದು ನಾವು. ಈ ರಂಗಕ್ಕೋಸ್ಕರ ಹುಟ್ಟಿದಂಥ ಮಹಾನ್ ಚೇತನ ಅವರು ತಮ್ಮ ಖಾಸಗಿ ಜೀವನ, ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಪ್ರಾಂಜ್ವಲತೆಯಿಂದ ನಡ್ಕೊಂಡು ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ. ಅಂಥ ಒಂದು ಅವರ ಸವಿನೆನಪ ತರ್ತಕ್ಕಂಥ ಕಾಯಕ ನನ್ನಿಂದ ನಡೆಸ್ತಕ್ಕಂಥ ಸುಯೋಗ ಆ ದೈವವೇ ಒದಗಿಸ್ಕೊಟ್ಟಿದ್ದು. ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ, ದೈವ ಒದಗಿಸ್ಕೊಟ್ಟಿದ್ದು ನಮಗೆ. ಅದನ್ನು ಗೌರವವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶಿಷ್ಟವಾಗಿ ಮಾಡಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರರಂಗಕ್ಕೆ ಯಶಸ್ಸು ಕೊಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು ಸರ್.
ಹಾಂ ಸರ್, ಆರ್ಕೆಸ್ಟ್ರಾಗಳಲ್ಲಿ ಡ್ರಾಮಾದಲ್ಲಿ ಅವ್ರ ವಾಯ್ಸಲ್ಲೇ ಮಾತಾಡೋದೆಲ್ಲ ಆಗುತ್ತೆ ಸರ್. ನಾವು ಆರ್ಕೆಸ್ಟ್ರಾದಲ್ಲಿ ಅವ್ರ ಥರನೇ ಎಲ್ಲ ಸಂಭಾಷಣೆಯನ್ನು ಮಾಡಿಕೊಂಡು ವೇಷಭೂಷಣ ಕೂಡ ಅದೇ ರೀತಿ ಸಿದ್ಧಪಡಿಸ್ಕೊಂಡು ನಾವು ಮಾಡ್ತೀವಿ ಸರ್. ಹಾಂ, ಅವ್ರ ವಾಯ್ಸಲ್ಲಿ ಸ್ವಲ್ಪ ಅಂದರೆ ಪೂರ್ತಿ ಅಂತಲ್ಲ, ಒಂದು ಮಟ್ಟಕ್ಕೆ ತಂದರೆ ಚಂದ ಇರುತ್ತೆ, ಬೇಸ್ ವಾಯ್ಸ್ ಇದ್ರೆ ಸರಿ ಇರುತ್ತೆ ಅಂತ ಹೇಳಿದ್ರಿಂದ ಅದನ್ನು ಮಾಡಿದೆ. ಅವ್ರದ್ದು ಅನುಕರಣೆ ಮಾಡಿಲ್ಲ, ಒಂದು ಸ್ವಲ್ಪ ಬೇಸ್ ವಾಯ್ಸಲ್ಲೇ ಆದರೆ ಚಂದ ಇರುತ್ತೆ ಅಂತ ಬಿಟ್ಟು ಹೇಳಿ ಮಾಡಿಸಿದ್ದಾರೆ ಅದನ್ನು ಆ ಥರ ಸರ್. ಹಾಂ, ಖಂಡಿತ ಸರ್, ಅವ್ರದ್ದು ಧ್ವನಿಯಲ್ಲಿ ಒಂದು ಸಂಭಾಷಣೆ. ಅದು ಸಿಂಹಾದ್ರಿಯ ಸಿಂಹ ಚಿತ್ರದ ಒಂದು ಪುಟ್ಟ ಸಂಭಾಷಣೆ ನಿಮಗೆಲ್ಲ ಹೇಳಿದೆ. ನಮ್ಮೂರ್ ಜಮೀನ್ ತಗೊಳಕ್ಲಿ ಎಷ್ಟ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವಲ್ಲ? ನಮ್ಮೂರಲ್ಲಿ ಯಾರು ಹಸ್ಕೊಂಡಿದಾರ? ಇಲ್ಲ ನಿಂತವ ಯಾರು ಬೆಳಕ್ ಬಂದವರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟು ಹೊಟ್ಟೋದ್ರು. ಇವಳು ಈ ಭೂಮಿತಾನ ನಂಬ್ಕೊಂಡಿದ್ದಾಳೆ. ಈ ಭೂಮಿತಾಯಿ ಈಕೆ ಕೈ ಬಿಡಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡ್ತಾಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವಳ ಹೊಟ್ಟೆಗೇನು? ನೀನ್ ಫ್ಯಾಕ್ಟ್ರಿ ಚರ್ಮದಿರ್ಬೇಕಲ್ಲ? ಹಾ, ಲೈ ಕೊಪ್ಪಿದ ಮಗನೇ, ಎಷ್ಟ ಧೈರ್ಯ ನಿನ್ಗೆ? ನಂತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ಲೈ, ಕೋಟಿ ಕೋಟಿ ಗಟ್ಟಲೆ ಹಣನ ಪುಟ್ಕೋಸಿಲಿಟ್ಕೊಂಡು ತಿರ್ಗಾಡ್ದು ವಂಶಗಳನ್ನ ನಮ್ದು. ನಂತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ಏಯ್, ನಿನ್ನ ಮಂತ್ರಿಗೂ ಹೋಗೇಳು, ಅವನು ಗುಂಡಿಗೆ ಬಿಸಿ ರಕ್ತ ಇರೋದೇ ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ನೋಡುವ. ಹಾ, ನನಗೆ ವಿಜಯಶಾಂತಿ ಅನ್ನೋದು ಸರ್, ಅಬೂ ಜಕಾರಿ ಅವರು. ಎಲ್ಲರಿಗೂ ನಮಸ್ಕಾರ. ನಂದು ರಾಧಾಕೃಷ್ಣ ಪಲ್ಲಕ್ಕಿ ಅವ್ರದ್ದು ಸುಮಾರು ಒಂದು 40 ವರ್ಷದ ಸ್ನೇಹ. ಹೀಗಾಗಿ ಮಲಯಾಳಮಿಂದ ಕನ್ನಡ ಸಿನಿಮಾ ಮಾಡಿದ್ದೀನಿ, ಕನ್ನಡದಿಂದ ಮಲಯಾಳಂ ತೊಗೊಂಡೋಗಿದ್ದೀನಿ, ಸಿನಿಮಾಗಳು ಸುಮಾರು ಮಾಡಿದ್ದೀನಿ. ನಾನು 91ರಿಂದ ನಾನು ಈ ಚೆನ್ನೈನಲ್ಲಿದ್ದೀನಿ. ಈಗ ಮದಕರಿಪುರ ಅಂತ ಒಂದು ಸಿನಿಮಾ ಕತೆ ಕೇಳಿದ್ಮೇಲೆ ಕಿಚ್ಚ ಮಾತಾಡ್ತಾನೆ ನಾನು ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರು. ಅದರ ಕಥೆನ ತಗೊಂಡು ನಾನೀಗ ಮಲಯಾಳಮಲ್ಲಿ ಮಾಡ್ತಾಯಿದ್ದೀನಿ, ಬಿಜು ಮೆನನ್ ಅವ್ರನ್ನ ಇಟ್ಕೊಂಡು. ಅದು ಶೂಟಿಂಗ್ ಆಗಲೇ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಒಂದು ಚಾಮಯ್ಯ ಸಣ್ಣ ರಾಮಾಚಾರಿ ಇದೊಂದು ಇದು ಅಂತ ಹೇಳಿದಕ್ಕೆ ಅಲ್ಲಿಂದ ಬಂದಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು. ಪ್ರಕಾಶ್ ಅರಸು ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ನನ್ನದು ಒಂದು ಸಣ್ಣ ಪಾತ್ರ ಇದರಲ್ಲಿ. ಬಹುಶಃ ನಾಗರಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ, ಅದರಲ್ಲಿ ಲೋಕನಾಥ್ ಮಾಡಿದಾರಲ್ಲ ಪಾತ್ರ. ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದಿದ್ರೆ ಈ ಜನ್ರೇಷನ್ ಜೊತೆ ಅಂಥ ಪಾತ್ರ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ರೆ ಹೇಗಿರುತ್ತೆ ಆ ಥರದ ಒಂದು ಪಾತ್ರ. ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂಥ ಆ ಚಲನಚಿತ್ರ, ಆದರೂ ಚಲನಚಿತ್ರ ಮುಗಿಬೋದು, ಆದರೆ ಸಮಾಜ ಮುಂದುವರಿಯುತ್ತಲ್ಲ, ಆ ಸಮಾಜ ಆ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನು ಚಾಮಯ್ಯ ಸಣ್ಣ ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸಾರು ಇವತ್ತಿನ ಜನ್ರೇಷನ್ ಜೊತೆಯಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನು ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನು ಭಾಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ. ರಾಜು ಸರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ, ಆ ಥರದಲ್ಲಿ ಮಾಡಿ ಇಡೀ ಕತೆ ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನ್ರೇಷನ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ. ಪಲ್ಲಕ್ಕಿ ಸರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪ ಅಂತಂದರೆ ಅವ್ರು ಯಾವತ್ತೂ ಯುವಕರ ಜೊತೆನೇ ಇರ್ತಾರೆ.
ನೀವು ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ. ಹಾಗಾಗಿ ಬಹುಶಃ ಅವರು ಯೌವನನೂ ಕಳ್ಕೊಂಡಿಲ್ಲ, ಅವರು ಹಂಗೆ ಇದ್ದಾರೆ, ಅವತ್ತಿಂದನೂ ಹಿಂಗೆ ಇದ್ದಾರೆ ಅಂತ ಕಾಣುತ್ತೆ. ಅಥವಾ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆನಲ್ಲಿ ಆ ಕಥೆಯನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಭಾಳ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ. ನಾನು ಸಂಪೂರ್ಣ ಚಿತ್ರವನ್ನು ನೋಡೋಕ್ಕಾಗಿಲ್ಲ, ಆದರೆ ನಾನು ಕಂಡಂಥ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಯಶಸ್ಸು ಸಿಗಬೇಕು, ಮತ್ತು ಪಲ್ಲಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ. ನಮ್ಮ ಗೆಳೆಯರಾದ ರಾಜು ಅವರು ತಮ್ಮ ಎಲ್ಲ ಶಕ್ತಿಯನ್ನು, ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನು ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನು ಭಾಳ ಸುಂದರವಾಗಿ ಮೂಡಿಸಿದ್ದಾರೆ. ಇದನ್ನು ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಹ ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂಥ ಒಂದು ಚಲನಚಿತ್ರವಾಗಿದೆ ಇದು. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂಥ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂಥ ಶಕ್ತಿಯುತವಾದಂಥ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ಸ್. ಗೋವಿಂದರಾಜು ಸಹ ನಿರ್ಮಾಪಕರು ಗೋವಿಂದರಾಜ್. ನಾನು ಯೂಶ್ವಲಿ ನಿರ್ಮಾಪಕರು ನೋಡ್ಕೋತಿಲ್ಲ. ಅದೇನು ಕೈವಾರ ತಾತೆ ಸಿನಿಮಾ ಮಾಡೋದ್ರಿಂದ ನನಗೇನಾದರೂ ಕಷ್ಟ ಅಂತ ಬಂದ ತಕ್ಷಣ ಕರೆಕ್ಟಾಗಿ ಒಬ್ಬರು ಬಂದು ನಿಲ್ತಾರೆ ಬ್ಯಾಕಪ್ ಆಗಿ. ಹಾಗಾಗಿ ಗೋವಿಂದರಾಜು ಬಂದರು, ಅಣ್ಣ ಏನು ಅಂತ ಇಲ್ಲಿ ಮುಂದುವರಿಬೇಕಿದು ಅಂತ. ನಾನು ಬರ್ತೀನಿ ಬಾಣ ಜೊತೆಗೆ ಅಂದ್ಬಿಟ್ಟು ಗೋವಿಂದರಾಜು ಜೊತೆಗೆ ಬಂದರು. ಅಲ್ಲಿಂದ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯಿತು. ಗೋವಿಂದರಾಜು ಇಲ್ಲೇ ಬೆಂಗಳೂರಿನವರು ಬಿಸ್ನೆಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣ ನನಗೆ ಕಥೆ ಎಲ್ಲ ಹೇಳಿದ್ರು. ಕಥೆ ಒಂಥರ ಇಂಟ್ರೆಸ್ಟ್ ಆಗಿತ್ತು. ಆಯ್ತು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಚಿತ್ರಕ್ಕೆ ಪ್ರೊಡ್ಯೂಸರ್ ಆಗಿ ನಿಂತ್ಕೊಂಡು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದ್ದೀನಿ. ಈ ಚಿತ್ರ 3 ಕಡೆ ಶೂಟಿಂಗ್ ನಡೀತದೆ. ಅಲ್ಲೆಲ್ಲ ಹೋಗಿ ಜೊತೆ ನಿಂತು ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲ, ಇವಾಗ ನಾವು ಆ್ಯಕ್ಟ್ ಮಾಡಿದ್ವಿ ಏಪ್ರಿಲಲ್ಲಿ. ಸ್ಯಾಮ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಸ್ಯಾಮ್ ಅವರು. ನಮಸ್ಕಾರ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಈ ಪಿಕ್ಚರ್ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ. ತುಂಬ ಚಾಲೆಂಜಿಂಗ್ ಆಗಿತ್ತು, ಕೆಲವು ಕಡೆ ತುಂಬ ಚೆನ್ನಾಗಿ ಬಂದಿದೆ. ವಿಷ್ಣುವರ್ಧನ್ ಸರ್ ಲಾಸ್ಟ್ ಪಿಕ್ಚರ್ ವರ್ಕ್ ಮಾಡಿದ್ದೆ. ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಅವರಿಗೆ. ಅದಾದಮೇಲೆ ಇದು ನಿಜವಾಗ್ಲೂ ವಿಷ್ಣುವರ್ಧನ್ ಸರ್ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡೋ ಥರ ಒಂದು ಫೀಲಿಂಗ್ ಇತ್ತು, ಚೆನ್ನಾಗಿತ್ತು. ಈ ಪಿಕ್ಚರು 100% ಸಕ್ಸಸ್ ಆಗಬೇಕಂತ ನಾನು ವಿಶ್ವಾಸ. ಸಾಂಗ್ಸು ಗಜಲ್ ಟೈಪ್ 2 ಸಾಂಗ್ ಮಾಡಿದ್ವಿ. ನಾರ್ಮಲ್ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಮೆಲೋಡಿ. ಹೌದು. ಇಲ್ಲ ಇದು ಡಿಫ್ರೆಂಟ್ ಆಗಿದೆ, ಗಜಲ್ ಟೈಪ್ ಸಿಚುಯೇಷನ್ ಓರಿಯೆಂಟೆಡ್ ಸಾಂಗ್. ಆಮೇಲೆ ರೆಕಾರ್ಡಿಂಗು ತುಂಬ ಸಸ್ಪೆನ್ಸ್ ಕಮ್ ಸೆಂಟಿಮೆಂಟ್, ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸ್ಯಾಮ್ ಸರ್. ದಯಮಾಡಿ ಚಾಮಯ್ಯನ ಪಾತ್ರ ಹುಡುಕುವಾಗ ನನಗೆ ಸಿಕ್ಕಿದ್ದು ಪ್ರದೀಪ್ ಶಾಸ್ತ್ರಿ. ಒಂದು 7-8 ವರ್ಷಗಳಿಂದ ಜರ್ನಿ ಮಾಡ್ತಿದ್ದರು ಹುಡುಗರೆಲ್ಲ. ಆಮೇಲೆ ಸರಿ ಕರೆದ್ಬಿಟ್ಟು ಹೇಳಿದೆ, ಈ ಪಾತ್ರ ಮಾಡುವಂಥ ಯಾವ ಪಾತ್ರ ಗುರುಗಳೇ ಅಂದ. ನಾನು ಅಲ್ಲಿ ಇದನ್ನು ಟೈಟಲ್ ಶೀರ್ಷಿಕೆ ಅಂತ ಅದನ್ನು ಹಾಕಿದೆ. ಇದರಲ್ಲಿ ಯಾವುದೋ ಇದ್ರಾಗ ಚಾಮಯ್ಯನ ಮಾಡುವಂಥದ್ದನ್ನು ಸಹ ನನಗೆ ಈಗಲೇ ನಡಕ ಶುರುವಾಗಿತ್ತು ಅಂದ. ಚಾಮಯ್ಯ ಹೆಸರಿಗೆ ನಡಕ ಶುರುವಾಗಿತ್ತು ಅಂದ. ಪಾತ್ರ ಮಾಡಿದ ಮೇಲೆ ಮಿಕ್ಕಿದ್ದಲ್ಲಿ ನಡಕ ಶುರುವಾಗುತ್ತೆ ಬಾಪ ಅಂದ್ಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿರುತ್ತೆ. ಸೊ ಮೊದಲನೇದಾಗಿ ನಾನು ಗುರುಗಳಾದ ಪಲ್ಲಕ್ಕಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಥ ಒಂದು ವೆಯ್ಟೇಜ್ ಇರೋ ಪಾತ್ರ ಚಾಮಯ್ಯ ಅನ್ನೋ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿರೋದಕ್ಕೆ. ಆಮೇಲೆ ನನ್ನೆಲ್ಲ ಚಿತ್ರದ ಕಲಾವಿದರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈಗ ಆಲ್ರೆಡಿ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನು ಚಿಕ್ಕದಾಗಿ ಮುಂದುವರೆದ ಭಾಗ ಅನ್ನೋ ಥರ ಈಗೆಲ್ಲ ನೋಡ್ತಿರೋ ಹಾಗೆ ಜೆನ್ ಝಿ ಜನ್ರೇಷನ್ ಅಂತ
ಆಲ್ರೆಡಿ ಟಾಕಿಂಗಲ್ಲಿದೆ ಜೆನ್ ಝಿ ಜನ್ರೇಷನ್ ಅಂತ. ಸೊ ಅದನ್ನು ಡೈರೆಕ್ಟರ್ ಸಾರು ದುರ್ಗದಲ್ಲಿರೋ ಜನ್ರೇಷನ್, ಈಗಿನ ಜನ್ರೇಷನ್ನು ಯಾವ ಥರ ಇದ್ದಾರೆ, ಆಮೇಲೆ ಟೈಟಲಲ್ಲಿರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲಲ್ಲ, ಅದೊಂದು ಎಮೋಷನ್ನು, ಆಮೇಲೆ ಕಲ್ಚರು, ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫ್ರಿಕ್ಷನ್ಸನ್ನ ಡೈರೆಕ್ಟರ್ ಸರ್ ಚೆನ್ನಾಗಿ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ. ಕಥೆನೂ ಅಷ್ಟೇ. ತುಂಬ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಅಂದರೆ, ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಯಾಕಂದರೆ ನಮ್ಮ ಡೈರೆಕ್ಟರ್ ಸರಿಗೆ ಒಂದು ಸಿನಿಮಾ ಕತೆ ಒಂದು ದಿನಕ್ಕೆ ಬರೆದ್ಬಿಟ್ಟು ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ. ಒಂದು ಸೀನನ್ನು ಒಂದು ಹಾಫ್ ಆನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು, ಅಷ್ಟು ಅನುಭವ ಇರೋದ್ರಿಂದ ಈ ಥರ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸಲ್ಲಿರೋ ಒಂದು ಇದು. ಸೊ ಈ ಕಥೆಯಲ್ಲೂ ಅಷ್ಟೇ ಎಲ್ಲ ಪಾತ್ರಗಳು, ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯ ಸಣ್ಣ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ, ಬರೀ ಕಥೆನೇ ಹೀರೋ, ಸ್ಕ್ರೀನ್ ಪ್ಲೇನೇ ಹೀರೋಯಿನ್ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋಂಥ, ಅದೇ ನನಗೆ ಕತೆ ಹೇಳಿಲ್ಲ ಆ್ಯಕ್ಚುಲಿ, ಟೈಟ್ಲ್ ಹೇಳಿದಾಗ ತುಂಬ ನಡೆದ್ಬಿಟ್ಟೆ ಏನು ಸರ್ ಈ ಥರನ ಅಂತ. ಆಮೇಲೆ ಮಾಡ್ತಾ ಫುಲ್ ಹಾರ್ಟ್ ಅಟ್ಯಾಕೇ ಆಗೋಯ್ತು. ಹೋಗ್ತಾ ನಮ್ಮ ಗೆಳೆಯರೆಲ್ಲ ಇದ್ದಾರೆ, ಅವರಿಗೆಲ್ಲ ಗೊತ್ತು ಯಾವ ಥರ ಸೀನ್ಗಳಿದೆ ಅಂದರೆ ನಿಜವಾಗ್ಲೂ ನಡ್ಕೊಬರೋಂಥ ಡೈಲಾಗ್ಸು, ನಡ್ಕೊಬರೋಂಥ ಸೀನ್ಗಳು. ಚೈತ್ರ ಅವ್ರಿಗೆ ಗೊತ್ತಲ್ವಾ, ಅಂಥ ಡೈಲಾಗ್ ನಮಗೆ ಮಾಡೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ಒಂದು ಸೀನಲ್ಲೆಲ್ಲ ನಾವಿಬ್ಬರು ಶೇಕ್ ಆಗಿಬಿಟ್ಟಿದ್ದೀವಿ, ಅಷ್ಟು ಅಂಥ ಡೈಲಾಗ್ ನಾವು ಯಾವತ್ತೂ ಹೇಳದೇ ಇರೋ ಡೈಲಾಗ್ಗಳು, ಮಾಡದೇ ಇರೋ ಏನೋ ಇದು. ಸೊ ಅಷ್ಟೊಂದು ವೈಟೇಜ್ ಆಗಿರೋವಂಥ ಜೆನ್ ಝಿ ಜನ್ರೇಷನ್, ಆಮೇಲೆ ಓಲ್ಡ್ ಆವಾಗ ನಾಗರಹಾವು ಟೈಮಲ್ಲಿರೋ ಆ ಜನ್ರೇಷನ್, ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರೋವಂಥ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು, ಆಗಿನ ರಾಮಾಚಾರಿ ಯಾವ ಥರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು, ಈಗಿನ ಜನ್ರೇಷನಲ್ಲಿ ಯಾವ ಥರ ಹ್ಯೂಮನ್ ವ್ಯಾಲ್ಯೂಸ್ ಇದೆ, ಯಾವ ಥರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ, ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ, ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ, ಆ ಬಿಹೇವಿಂದ ನಮ್ಮ ಹಿಂದಿನ ಜನ್ರೇಷನ್ನು ಯಾವ ಥರ ಹ್ಯಾಂಡ್ಲು ಮಾಡೋಕ್ಕಾಗ್ತಿಲ್ಲ ಅವರಿಗೆ, ಅಥವಾ ಅವರು ಯಾವ ಥರ ಹ್ಯಾಂಡ್ಲು ಮಾಡಬೇಕು, ಮಾಡೋಕ್ಕಾಗಲ್ವ ಅನ್ನೋದೇ ಇದೊಂದು ಜುಗಲ್ಬಂದಿ ಏನಿದೆ, ಅದೇ ಇದು ಚಾಮಯ್ಯ ರಾಮಾಚಾರಿ ಅನ್ನೋ ಒಂದು ಸಬ್ಜೆಕ್ಟು. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಲ್ಲ, ಇದು 3ನೇ ಸಿನಿಮಾ. ಮನಸ್ಮಿತ ಅಂತ ಮಾಡಿದ್ದೆ, ಆಮೇಲೆ ಯುಗ ಪುರುಷ ಗೌರಿಪುತ್ರ, ಈ ಥರದಲ್ಲೆಲ್ಲ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೆ. ಇದು ಪಾತ್ರ ಚಾಮಯ್ಯ ಪಾತ್ರ ಮಾಡ್ತಿದ್ದೀನಿ ಲೀಡಾಗಿ. ನನ್ನ ಪಾತ್ರ ಇದು ಒಂದು 20 ಡೇಸ್ ನನ್ನದು ಪಾತ್ರ ಇತ್ತು. ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಳ್ಳಕೆರೆಯವನು, ಚಿತ್ರದುರ್ಗ ಚಳ್ಳಕೆರೆಯವನು, ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ. ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು, ಒಂದು 15 ಡೇಸ್ ಇಲ್ಲಿ ಬಂದು ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ನೋಡಿದ್ರೆ ನಡುತ್ತಾರೆ, ಇಲ್ಲ ಬೈಯೋದಿಲ್ಲ, ತಗಡಿ ಪರವಾಗಿಲ್ಲ. ಎಲ್ರಿಗೂ ನಮಸ್ಕಾರ. ನಂಗೆ ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟು ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಜವಾಗ್ಲೂ ನನಗೆ ತುಂಬ ಭಯನೇ ಆಗೋಯ್ತು, ಆ್ಯಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ವಿಷ್ಣುವರ್ಧನ್ ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿಪಟ್ಟೆ. ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ. ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಟೀಮ್ ವರ್ಕ್ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೂ ಎಲ್ಲ ತುಂಬ ಧನ್ಯವಾದಗಳು. ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ. ನಿಜ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಸಾರಿ, ನರ್ವಸ್ ಆಗ್ತೀನಿ. ಏನಿಲ್ಲ, ಈ ಸಿನಿಮಾದಲ್ಲಿ ಮದುವೆ ಸೀನ್ ಇತ್ತು, ಚಾಮಯ್ಯ ರಾಮಾಚಾರಿಯಲ್ಲಿ ಮದುವೆ ಸೀನ್ ಇತ್ತು. ನಾವು ಕಿರಣ ಅಂತ ಒಬ್ಬ ಹುಡುಗ ಇದ್ದ, ಅಲ್ಲಿ ಅವನು ಅಲ್ಲೇ ಕಾಲೇಜಲ್ಲೇ ಇದ್ದ. ಅಲ್ಲಿ ಆ್ಯಕ್ಚುಲಿ ಸಾಫ್ಟ್ವೇರ್ ಒಬ್ಬ ಹುಡುಗ ಬರ್ಬೇಕಾಯ್ತು ಪಾತ್ರಕ್ಕೆ ಬೆಂಗಳೂರಿಂದ. ಇವ್ರು ಹೇಳಿರ್ತಾರೆ ಸಾಫ್ಟ್ವೇರ್ ಹುಡುಗನ ತನಕ ಮದುವೆ ಮಾಡ್ತೀನಿ ಕಣಮ್ಮ ಅಂತ ಹೇಳಿರ್ತಾರೆ ಮಗಳಿಗೆ. ಅದಾದ ನಂತರ ಅವ್ನು ಬರಲಿಲ್ಲ ಅವತ್ತು. ಅಲ್ಲೊಬ್ಬ ಕಿರಣ ಅಂತ ಒಬ್ಬ ಕಾಲೇಜ್ ಹುಡುಗ ಇದ್ದ, ITI ಓದ್ತಾ ಇದ್ದ. ಅವನ್ನ ಕರ್ಕೊಂಬಂದ್ಬಿಟ್ಟು ಕ್ಯಾರೆಕ್ಟರ್ ಮಾಡಿ ಮದುವೆ ಮಾಡಿಸ್ಬಿಟ್ವಿ. ಅವ್ನು 3 ದಿನ ಕಾಲೇಜ್ಗೆ ಹೋಗಲಿಲ್ಲ. ಸೆಟ್ಟಿ ಬರೋಣ ಬೆಳಗ್ಗೆ ನಿಂತ್ಕೊಳ್ಳೋಣ. ಏನಕ್ಕೋ ಬರ್ತಾ ಇದ್ದೆ ನೀನು ಅಂದರೆ, ನನ್ನ ಮದುವೆ ಆಗಿತ್ತಲ್ಲ ಸರ್, ಹುಡುಗಿ ಕರ್ಕೊಂಡು ಕಿರಣಲ್ಲೇ ನಿಮ್ಮ ಅಪ್ಪ ಅಮ್ಮ ಇಲ್ಲದ ಹಿರಿಯವರಾಗದಾರೆ ಸರ್, ನಿಮ್ಮ ಅಪ್ಪ ಅಮ್ಮ ಹೇಳಿದ್ ಹೋಗಲ್ಲ ಅಂತಂದ್ರೆ ಹೋಗ್ತಾನೆ ಇಲ್ಲ. ಅಲ್ಲಿ ಹುಡುಗರು ಆಗ್ತಿದ್ರು. ಬೆಳಗ್ಗೆ ಸಿನ್ಸಿಯರಾಗಿ ಯೂನಿಫಾರ್ಮಲ್ಲೇ ಬರೋಣ, ITI ಡ್ರೆಸ್ಸಲ್ಲಿ ಬರೋಣ, ನಿಂತ್ಕೊಳ್ಳೋಣ. ಏನು ಅಂದರೆ ಮದುವೆ ಆಗಿತ್ತಲ್ಲ ಸರ್, ಕರ್ಕೊಂಡು ಹೋಗ್ಬೇಕು ಅನ್ನೋದು. ಅದಾಯಿತು, ಸಿನಿಮಾನ ಮುಗಿದೋಯ್ತು. ನೆಕ್ಸ್ಟ್ ಚೈತ್ರ ಇಲ್ಲ, ಎಸ್ಕೇಪ್ ಆಗ್ಬಿಟ್ರು ಚೈತ್ರ. ಅದಾದಮೇಲೆ ನಾನು ನೋಡಿದ್ದೆ ಇವತ್ತು, ಈಗ ಮದುವೆಯಾಗಿ ಈಗ ಬಂದಿದ್ದಾರೆ. ಮದುವೆಯ ವಿವಾಹ ವಾರ್ಷಿಕೋತ್ಸವ ಶುಭಾಶಯ. ಎಲ್ಲರಿಗೂ ಕೂಡ ಭಾಳ ವಿಶೇಷವಾದ ಏನಂದರೆ ವಿಷ್ಣು ಸಾರ್ ಅವರ ಆಶೀರ್ವಾದ,
ಅವರ ಪ್ರೇರಣೆ ಬಂದಿದ್ವಿ. ಸೊ ಇಲ್ಲಿ ಬಹಳಷ್ಟು ಜನ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು. ಸೊ ನಮ್ಮ ಟ್ರೈನಿಂಗ್ ಶ್ರೀ ರವಿಕುಮಾರ್ ಸರ್ ಆಗಿರ್ಬೋದು, ಆಲ್ಸ್ವಾಮಿ ಸರ್ ಆಗಿರ್ಬೋದು, ಮನೇಶ್ ಗೌಡ್ರ ಆಗಿರ್ಬೋದು, ಜಯಪ್ರಕಾಶ್ ಸರ್ ಆಗಿರ್ಬೋದು, ರಾಮಚಂದ್ರಪ್ಪ ಸರ್ ಆಗಿರ್ಬೋದು, ನಾಗರಾಜ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ರು. ಭಾಳ ಜನ ತಂಡ ಇತ್ತು. ಸಾಬು ಜೊತೆಗೆ ಅವನು ಫುಲ್ ವರ್ಕಲ್ಲಿ ಇನ್ವಾಲ್ವ್ ಆಗ್ತದೆ, ಪ್ರೊಡಕ್ಷನ್ ಮಾಡೋದು, ಆ್ಯಕ್ಟಿವ್ ಮಾಡೋದು, ಹಿಂಗೆಲ್ಲ ಮಾಡಿಕೊಂಡು ಇಡೀ ತಂಡ ವರ್ಕ್ ಮಾಡ್ತು. ಗೋವಿಂದ ಅವರು ಎಲ್ಲ ಜವಾಬ್ದಾರಿ ರೀತಿಗೆ ಮಾಡ್ಕೊಂಡು ಹೋದರು. ರೂಪಾಕ್ಷ ಮ್ಯಾನೇಜರ್ ಆಗಿ ಬಂದು ಕೆಲಸ ಮಾಡಿದರು. ಜೈ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದರು. ಚಂದ್ರ ಅವರು ಈಗ PR ಆಗಿ ಬಂದು ಅವರು ಜಾಯ್ನ್ ಆದರು. ಸೊ ಇನ್ನೊಂದಿಷ್ಟು ಜನ ಬರೋರು ಭಾಳ ಇದ್ದಾರೆ. ಸೀನು ಮಾರ್ಕಳಿಂತ ಮೇಯ್ನ್ ಲೀಡ್ ಮಾಡಿದ್ದ ನೆಗೆಟಿವ್ ಕ್ಯಾರೆಕ್ಟರ್ ಅವನು ಕೂಡ ಬರಲಿಲ್ಲ. ಆತ ತಮಿಳ್ ಸಿನಿಮಾ ಒಂದಿಷ್ಟು ವರ್ಕ್ ಮಾಡ್ತೇನೆ. ಹೀಗಾಗಿ ಸಂದೀಪ್ ರಾಮಚಂದ್ರ, ರಾಘವೇಂದ್ರ, ಗುರುಕಿರಣ್, ಆಮೇಲೆ ಸೂರ್ಯ ತೇಜ, ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಿನಿಮಾದ ತಂತ್ರಜ್ಞರು, ಎಸ್ಪೆಷಲಿ ಶಿವಕುಮಾರ್ ಎಡಿಟರ್ ಅವರು ಬರಬೇಕಾಯಿತು, ಮಂಗಳೂರಲ್ಲಿ ಶೂಟಲ್ಲಿದ್ದಾರೆ. ಸೊ ಎಲ್ಲ ತಂತ್ರಜ್ಞರು ಕೂಡ ಸೇರಿ ಮಾಡಿದಂಥ ಚಾಮಯ್ಯ ಸಣ್ಣ ರಾಮಾಚಾರಿ ಸಿನಿಮಾ ಏಪ್ರಿಲ್ 11ಕ್ಕೆ ಬಿಡುಗಡೆ ಮಾಡ್ತಾಯಿದ್ವಿ. ಸೊ ನಮಗೆ ಭಾಳ ಬ್ಯಾಕಪ್ ಏನಂದರೆ ಮನೆಯವರು ಕೆನರಾ ಬ್ಯಾಂಕ್ ಮ್ಯಾನೇಜರು, ಅವರು ದುಡ್ಡು ಕೊಡ್ತಿದ್ರು ನಮಗೆ ಸಿನಿಮಾ ಮಾಡ್ತಿದ್ರು. ಅವರು ಕೂಡ ಬಂದಾರೆ. ಅವರು ನ್ಯಾಯಪಾಸ ಕೊಡಲ್ಲ ಅವರು. ಅದು ನಿಮ್ಮದು ಸಿನಿಮಾ ನಿಮ್ಮದು ಬ್ಯಾಂಕ್ ನಮ್ಮದು ಅನ್ನೋರು ಅವರು. ಹಾಗಾಗಿ ಅವರು ಬಂದಿದ್ದಾರೆ ಇವತ್ತು ರಜೆ ಹಾಕಿ. ಹೌದು, ಅದೇ ಅವ್ರು ಕೊಡಲ್ಲ, ಬ್ಯಾಂಕ್ದವ್ರು ಪೈಸೆ ಸಾಲನೂ ಕೊಡಲ್ಲ, ಬಡ್ಡಿನೂ ಕೊಡಲ್ಲ ನಮಗೆ. ಅವರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ವಿಶೇಷ ಏನಂದರೆ ವಿಷ್ಣು ದಾದಾ ಸಾರು ಬೀದರಲ್ಲಿ ಕಡಗ ಕೊಟ್ಟಿದ್ದರು. ವಿಷ್ಣು ದಾದಾ ಸಾರಿಗೆ ನಾವು ಬೀದರ್ಗೆ ಹೋಗಿದ್ವಿ. ಕರೆಕ್ಟಾಗಿ 45 ವರ್ಷ ಆಯಿತು ಅದಕ್ಕೆ, ಸೆಪ್ಟೆಂಬರ್ಗೆ. ಅವತ್ತು ಹೋಗಿ ಬೀದರಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಪೂಜೆ ಎಲ್ಲ ಮಾಡಿ ಕಡಗಗಳನ್ನು ತಂದು ಕಡಗಗಳನ್ನೆಲ್ಲ ಕೊಟ್ವಿ ನಾವೆಲ್ಲ ತಂತ್ರಜ್ಞರಿಗೆ ಇಷ್ಟೆಲ್ಲ. ಮತ್ತು ಆ ಕಡಗಗಳನ್ನು ಅವತ್ತು ಏನು ಸೆಪ್ಟೆಂಬರ್ ಅವರ ದಿನಾಚರಣೆ ಇದೆ, ಅದಕ್ಕೆ ನಾವು ಕಡಗ ದಿನಾಚರಣೆ ಅಂತಲೂ ಮಾಡಿ ನಾವು ಎಲ್ರಿಗೂ ಕಡಗ ಕೊಡೋಕೆ ಶುರು ಮಾಡಿಬಿಟ್ಟಿದ್ವಿ. ಈಗ ಇನ್ನೊಂದಿಷ್ಟು ಕಡಗಗಳು ತಂದಿದ್ವಿ. ಸೊ ಆ ಕಡಗಗಳನ್ನು ಇಂಪಾರ್ಟೆಂಟ್ ಕಲಾವಿದರಿಗೆ ಒಂದೆರಡು ಜನಕ್ಕೆ ಮಾತ್ರ ಆ ಕಡಗಗಳನ್ನು ಕೊಡ್ತೀನಿ. ಆ ಕಡಗಗಳು ಬರಪ್ಪ ಸಂದೀಪ, ಇಲ್ಲಿ ಕ್ಯಾಮ್ರಾ ಇರುತ್ತೆ ಬರಪ್ಪ. ಕಡಗ ಅವರು ಸೈಜಿನ ಕಡಗನ ಕೊಟ್ಬಿಟ್ಟೆ, ಅವ್ರು ಆಯ್ಕೆ ಮಾಡಿ ಬರಪ್ಪ. ಇಲ್ಲಿ ಬರ್ಬೋದು. ಎಲ್ಲ ಕಡಗಗಳನ್ನೆಲ್ಲ ಎಲ್ಲ ಕಲಾವಿದರು ಕರ್ನಾಟಕದಾದ್ಯಂತ ಸಿನಿಮಾ ಏನು ಬಿಡುಗಡೆ ಆಗ್ತದೆ, ನಮ್ಮ ಶಕ್ತಿ ಮೀರಿ ಈ ಕಡಗವನ್ನು ಎಲ್ಲ ಅವರ ಅಭಿಮಾನಿಗಳಿಗೆ ಕಡಗ ತೊಡಿಸುವ ದಿನಾಚರಣೆ ಏನಿದೆ ಅದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾಯಿದ್ವಿ. ಜೊತೆಗೆ ಇದನ್ನು ಮಾಡಿದಂಥವರು ಮುರಳೀಧರ ಅಂಥೇಳಿ ಶಿಲ್ಪಿಗಳು, ಮೈಸೂರಿನವರವರು, ಶಿಕ್ಷಕರವರು. ಅವರು ಇನ್ನೊಂದು ಅದ್ಭುತವಾದ ಇದನ್ನು ಮಾಡ್ತಿದ್ದಾರೆ. ಸೊ ಇದು FRPOಸಲ್ಲಿ ಮಾಡಿದ್ದು. ಸೊ ಅವರು ಸಿನಿಮಾಗೋಸ್ಕರ ಮಾಡಿಕೊಟ್ಟಂಥದ್ದು ಇದು. ಅದು ಭಾಳ ವಿಶೇಷ. ಇದು ಸೂರ್ಯ ತೇಜ ಅವರು ದಯವಿಟ್ಟು ಧರಿಸ್ಬೇಕು. ಬರಪ್ಪ ಸಂದೀಪ, ಇದು ಅವರ ಸೈಜ್ ಅವರ ಆಯ್ಕೆ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಹಾಕಿ. ಗುರುಕಿರಣ್ ಅಂತೇಳಿ ಚಿತ್ರದುರ್ಗದ ರಂಗಭೂಮಿಯ ಇವರೆಲ್ಲರೂ ಕೂಡ ಹಾಕೊಂಡು ಬರಪ್ಪ ಸಂದೀಪ. ಒಳ್ಳೆಯದಾಗಬೇಕು, ಆಲ್ ದಿ ಬೆಸ್ಟ್. ಆದಷ್ಟು ಮಾಧ್ಯಮದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಇಲ್ಲ, ಅದು ಇನ್ನೊಂದು ಪ್ಲಾನ್ ಇದೆ ಸಾರ್ದು. ಅದು ಆದಮೇಲೆ ಹೇಳ್ತು, ಆಗಕ್ಕಿಂತ ಮುಂಚೆ ಚಂದ್ರ ಹೇಳಿ ಅಂದರು. ಇಲ್ಲ, ಯಜಮಾನರು ಮಾಡಿಸ್ತಾರೆ, ಅದಾದಮೇಲೆ ನಾವೇ ಹೇಳ್ತೇವೆ ವಿಶೇಷವಾಗಿ. ಸೊ ಅದೊಂದು ಮಾಡಿದ್ವಿ. ಸರ್ ಇಷ್ಟು ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ವಿ. ಸಿನಿಮಾ ನಂತರದ ಈ ಕೆಲಸಗಳಿದ್ದಾವೆ, ಭಾಳಷ್ಟು ಇದ್ದಾವೆ ವಿಷ್ಣುವರ್ಧನ್ ಸರ್. ಅದನ್ನು ನಾನು ಅನಿರುದ್ಧ ಸಾರ್ ಅವ್ರಿಗೂ ಕೂಡ ತಿಳಿಸಿದ್ದೀನಿ, ಭಾರತಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಎಲ್ಲ ಅಂತ. ಅವರು ಅನಿರುದ್ಧ ಸರ್ ಕೂಡ ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಆಗ್ಬರ್ತಾ ಇದೆ ಎಲ್ಲರೂ ಕೂಡ ಅಂತ ಅವರು ಕೂಡ ಹೇಳಿದರು. ಎಲ್ಲ ಒಟ್ಟಾರೆ ಎಲ್ಲರೂ ಕೂಡ ಮಾಧ್ಯಮದ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು. ಇಲ್ಲ, ಅವ್ರಿಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅನಿರುದ್ಧ ಸರ್ಗೆ ನಾನು. ಇವರ ಫೋಟೋ ಶೂಟ್ ಆದಾಗಿಂದ ಹಿಡಿದು ಈ ಮೌಲ್ಡ್ ರೆಡಿಯಾಗಿ ಬಂದ ಮೇಲಿಂದ ಹಿಡಿದು ಆಮೇಲೆ ಸಿನಿಮಾ ಪ್ರಮೋಷನ್ದು ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಶೂಟ್ ಇತ್ತು, ಅವ್ರು ಇವತ್ತು ನಾಳೆ ಶೂಟ್ ಇದೆ, ಹಾಗಾಗಿ ಅನಿರುದ್ಧ ಸರ್ ಬರಲಿಲ್ಲ. ಅಂದರೆ ಕರೆಕ್ಟಾಗಿ ಅದೇ ದಿನ ಬರೋದ್ರಿಂದ ಅವ್ರು ಬ್ಯುಸಿ ಇರ್ತಾರೆ. ನಾವು ಅದೇ ದಿನಕ್ಕೆ ಇಟ್ಕೊಂಡು ಎಲ್ಲ ಕಡೆ ಬರ್ತೀವಿ. ಸರಿ ಬೆಂಗಳೂರು ಕೊಟ್ವಿ, ನೆಕ್ಸ್ಟ್ ಚಿತ್ರದುರ್ಗ, ಹೀಗೆ ಎಲ್ಲ ಪ್ರಾಂತ್ಯಗಳಲ್ಲೂ ಕಡೆಗಳನ್ನು ಕೊಡುವಂಥದ್ದು ಮಾಡ್ತೀವಿ. ಇಲ್ಲೇ ಬೆಂಗಳೂರಲ್ಲೇ ಅದರದ ಪ್ರೊಡಕ್ಷನ್ಸ್ ಇದೆ, ಅಲ್ಲೂ ಕೂಡ ಕೊಡ್ತೀವಿ. ಬೀದರ್ಗೆ ಹೋದರೆ ಇನ್ನೂ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಅಮೃತ್ಸರಿಂದ ಸಿಂಗ್ಗಳಿಗೆ ಅವರು ತಂದು ಕೊಡ್ತಾರೆ. ಸೊ ಅವೆಲ್ಲವನ್ನು ಕೂಡ ಕಡೆಗಳನ್ನೆಲ್ಲ ಕೊಟ್ಟು ಕರ್ನಾಟಕದಲ್ಲಿ
ಖಡ್ಗ ಶಕ್ತಿ ಏನಿದೆ ಅದನ್ನು ಒಟ್ಟಾರೆ ಒಂದು ಇದನ್ನು ತೋರಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ ಸರ್. ನಾನು ಜಲೀಲ್ ಅಂತೇಳಿ ನಾಗರ ಹಾವಿನಲ್ಲಿ ಬಹಳ ಮುಖ್ಯವಾದ ಪಾತ್ರ ಅದು. ಜಲೀಲನ ಪಾತ್ರ ಅಲ್ಲೇನಾಗಿತ್ತು ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್ ಇತ್ತು. ಅಲ್ಲಿ ಪುಟ್ಟಣ್ಣವರು ವಿಷ್ಣು ಸಾರ್ ಹತ್ರ ಬೆಳೆದು ಬಿಸಾಕ ಕ್ಯಾರೆಕ್ಟರ್ ಇತ್ತು ಅಲ್ಲಿ. ಅಲ್ಲಿ ಬುಲ್ಬುಲ್ ಮಾತಾಡೋಕ್ಕಿಲ್ವ ಕ್ಯಾರೆಕ್ಟರ್, ಅದು ನಿರಂತರವಾಗಿ ಹೋಯ್ತು ಡೈಲಾಗ್. 55 ವರ್ಷಗಳಾದರೂ ಬುಲ್ಬುಲ್ ಮಾತಾಡೋಕ್ಕಿಲ್ವ, ಹೋಗ್ತಲೇ ಇತ್ತು ಇನ್ನು ಡೈಲಾಗ್. ಅವ್ರ ಮಗ ಜಲೀಲ್ನ ಮಗ ಇದ್ರಲ್ಲ, ಅವ್ರಿಗೆ ಅದರಲ್ಲಿ ಜಾಸ್ತಿ ಅವರವ್ರ ಹೆಸರಿಗೆ ಹೇಳೋದು ಬಡ ಛೋಟಾ ಹಿಂಗೆಲ್ಲ. ಜಲೀಲ್ ಅಪ್ಪನ ಹೆಸರನ್ನ ಛೋಟಾ ಜಲೀಲ್ ಅಂತ ಇಟ್ಟು ಛೋಟಾ ಜಲೀಲ್ ಅವರು ಮನವರಿಕೆ ಮಾಡ್ಕೋತಾರೆ, ಅಂದರೆ ಓದೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ. ಹಾಗಾಗಿ ಅವರು ಈ ಬಿದಿರಿ ಸಾಮಾನು ಕಬ್ಬಣ ಸಾಮಾನು ಎಲ್ಲ ಮಾರೋದೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಮೂರು ಮೊಬೈಲ್ ಇದೆಯಪ್ಪ. ಅವರು ಗುಜರಿ ಸಾಮಾನೆಲ್ಲ ಬಿಟ್ಬಿಟ್ಟು ಎಜುಕೇಶನ್ಗೆ ಹೋಗ್ತಾರೆ. ಸಿರಿಗೆರೆ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಛೋಟಾ ಜಲೀಲ್ ಹೆಸರನ್ನು ಇಟ್ಕೊಂಡು, ನಿಮ್ಮ ಏನೋ ಹೆಸರು ಅಂತ ಕೇಳಿದ್ರೆ ಹೇಳಕ್ ಬರಲ್ಲ. ಅಪ್ಪನ ಹೆಸರು ಜಲೀಲು, ನಾನು ಅವ್ರ ಮಗ ಛೋಟಾ ಜಲೀಲ್ ಅಂತೇಳಿ ಬರ್ಸ್ಕೊಂಡು ಸಿರಿಗೆರೆ ಮಠದಲ್ಲಿ ಓದ್ತಾನೆ. ಸಿರಿಗೆರೆ ಮಠದಲ್ಲಿ ಓದಿದ ಮೇಲೆ ಅವನಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ಆ ಸಂಸ್ಕಾರದಿಂದ ಬೆಳೆದು ಬಂದವನು ಜಲೀಲು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋತಾನೆ. ಕೊನೆಗೆ ರಿಟೈರ್ಡ್ ಆಗೋ ಟೈಮು, ಈಗ ನಮ್ಮ ವಯಸ್ಸು ರಿಟೈರ್ಡ್ ಆಗೋ ಟೈಮು. ಸೊ ರಿಟೈರ್ಡ್ ಆಗೋ ಟೈಮ್ ಇತ್ತು. ಆ ಟೈಮಲ್ಲಿ ಚಿತ್ರದುರ್ಗಕ್ಕೆ ಬಂದ್ಬಿಟ್ಟು ಪೊಲೀಸ್ ಕೆಲಸ ಮಾಡೋಕ್ಕೆ ಬಂದಾಗ ಒಂದು ಹಿಂದೂ ಮಹಾಸಭಾ ಗಣಪತಿ ದಿನ ಒಂದು ಮರ್ಡರ್ ನಡೆಯುತ್ತೆ. ಅದನ್ನ ಮರ್ಡರ್ನ ಹುಡುಕಕ್ಕೆ ಹೋಗಿ ಅವ್ರು ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನೆಲ್ಲ ಅದು ಸಿನಿಮಾ ಛೋಟಾ ಜಲೀಲ್ ಕ್ಯಾರೆಕ್ಟರ್. ಆ ಜಲೀಲ್ನ ಇದಾಗಿದ್ರು. ಈ ಛೋಟಾ ಜಲೀಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ರಿಟೈರ್ಡ್ ಆಗೋ ಟೈಮು ಸಬ್ ಇನ್ಸ್ಪೆಕ್ಟರಿಂದ ಪ್ರಮೋಷನ್ ಆಗಿ ನಮ್ಮ JP ಸರ್ ಕೂಡ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಟ್ಟು ಅದೇ ಥರ ನಾವು ಪ್ರಮೋಷನ್ ತಗೊಂಡು ಸಿನಿಮಾದಲ್ಲಿ ಮಾಡಿದ್ವಿ. ಆ ಥರ ಮಾಡಿದ್ವಿ. ಸೊ ಜಲೀಲ್ ಮಗ ಇನ್ಸ್ಪೆಕ್ಟರ್ ರಿಟೈರ್ಡ್ ಆಗೋ ಟೈಮು ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ